ಲಂಗ್ ಕೋಲ್ಡ್ನೆಸ್, ಲಂಗ್ ಹೀಟ್ ಆದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಕೆಮ್ಮು ಬರುತ್ತೆ. ಇನ್ನು ಹೀಟ್ ಆದಾಗ ಸ್ಕಿನ್ ಡ್ರೈ ಆಗುತ್ತೆ, ಸಮ್ಮರ್‌ಗೆ ಹೀಟ್ ಆಗುತ್ತೆ. ಈ ತರ ಕಫದ ನಿಯಂತ್ರಣ ಮಾಡ್ಲಿಕ್ಕೆ, ಅದು ಕಫ ಪಿತ್ತದಿಂದ ಆಗಿರ್ಬೋದು, ವಾತದಿಂದ ಆಗಿರ್ಬೋದು, ಅಗ್ನಿಯಿಂದ ಆಗಿರ್ಬೋದು. ವಾತ, ಪಿತ್ತ, ಕಫ. ಅದು ವಾತ, ಪಿತ್ತ, ಕಫ ಇಂಬ್ಯಾಲೆನ್ಸ್ ಇಂದ ಆಗಿತ್ತು, ಅಥವಾ ವಾತ ಇಂಬ್ಯಾಲೆನ್ಸ್ ಅಥವಾ ಕಫ ಇಂಬ್ಯಾಲೆನ್ಸ್ ಅಥವಾ ಪಿತ್ತ ಯಾವುದೋ ಇಂಬ್ಯಾಲೆನ್ಸ್ ಆಗಿರ್ಲಿ. ಆ ಇಂಬ್ಯಾಲೆನ್ಸ್ ನಿಮ್ಗೆ ಸರ್ ಇವಾಗ ಇನ್ನೂ ಕಲಿತಾ ಇದ್ದೀನಿ, ನನಗೆ ವಾತನೇ ಆಗಿದೆ ಗೊತ್ತಿಲ್ಲ, ಕಫನೇ ಆಗಿದೆ ಗೊತ್ತಿಲ್ಲ, ಪಿತ್ತನೇ ಆಗಿದೆ ಗೊತ್ತಿಲ್ಲ. ಏನು ಬೇಕಾಗಿಲ್ಲ. ಜಸ್ಟ್ ನಾನು ಹೇಳಿದಂಗೆ ಮರ್ಮ ಮಾಡಿದ್ರೆ ನಿಮಗೆ ಕಫ ಇಂಬ್ಯಾಲೆನ್ಸ್ ಅಥವಾ ವಾತ ಇಂಬ್ಯಾಲೆನ್ಸ್ ಆರ್ ಪಿತ್ತ ಇಂಬ್ಯಾಲೆನ್ಸ್ ಆಗಿತ್ತಂದ್ರೆ ಈ ತಿಲರ್ಥ ಕಾಳಾಮ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ರಕ್ತ ಪರಿಚಲನೆಯನ್ನ ಮಾಡುತ್ತೆ. ಕೆಲವೊಬ್ರಿಗೆ ಈ ಬ್ರೈನ್ ಕ್ಲಾಟ್ ಆಗಿರುತ್ತೆ ನೋಡಿ, ರಕ್ತ ಪರಿಚಲನೆ ಇರಲ್ಲ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ, ಈ ತಲೆಗಿರಲ್ಲ. ರಿಪೋರ್ಟ್ ಅಲ್ಲಿ ಇರುತ್ತೆ, ಸೆಲೆಬ್ರಲ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ರಕ್ತ ಸಂಚಾರ ಕಮ್ಮಿ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಹಾರ್ಟ್ ಚೆಕ್ ಮಾಡಿದಾಗ, ECG ಎಕೋ ಚೆಕ್ ಮಾಡಿದಾಗ ಕೊಲೆಸ್ಟ್ರಾಲ್ ಆಗ್ಬಿಟ್ಟು ಹಾರ್ಟ್ ಬ್ಲಾಕೇಜ್ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಜೋಮ್ ಬರ್ತಾ ಇರುತ್ತೆ, ಕೈ, ಕಾಲು ಈ ಕಡೆ ಎಲ್ಲ ಕಡೆ ಜೋಮ್ ಬರುತ್ತೆ. ಸುಮ್ನೆ ಈ ತರ ಕೂತಿರ್ತಾರೆ, ಒಂದ್ 15 ನಿಮಿಷ ಆದ್ಮೇಲೆ ನಮ್ನೆಸ್ಸು, ಜೋಮು ಬರಕ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಪರಿಚಲನೆ ಇರಲ್ಲ, ಸರ್ಕ್ಯುಲೇಷನ್ ಇರಲ್ಲ. ಈ ಸರ್ಕ್ಯುಲೇಷನ್ ಅನ್ನ, ರಕ್ತ ಪರಿಚಲನೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ತಿಲರ್ಥ ಕಾಳಾಮನ ಬಳಸಬಹುದು.